ನಮಸ್ಕಾರ ವೀಕ್ಷಕರೇ. ಪಶ್ಚಿಮ ಬಂಗಾಳ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ದೊಡ್ಡ ಘೋಷಣೆಯೊಂದನ್ನು ಮಾಡಿದ್ದಾರೆ. ನಮ್ಮ ಧರ್ಮಕ್ಕೋಸ್ಕರ ನಾನು ಹುತಾತ್ಮ ಆಗುವುದಕ್ಕೂ ರೆಡಿ ಅಂದಿರೋ ಸುವೇಂದು ಜನರಿಗೆ ಒಂದಾಗುವಂತೆ ಕರೆ ಕೊಟ್ಟಿದ್ದಾರೆ. ಇದೇ ಸರಿಯಾದ ಸಮಯ. ಈಗ ಹಿಂದೂಗಳು ಒಂದಾಗದೇ ಇದ್ರೆ ಮುಂದೇನಾಗುತ್ತೆ ಅನ್ನೋದನ್ನ ದಾಖಲೆ ಸಮೇತ ಬಿಚ್ಚಿಟ್ಟಿದ್ದಾರೆ. ಸುವೇಂದು ಸ್ಟೇಟ್ಮೆಂಟ್ ಸದ್ಯದಲ್ಲೇ ಬಂಗಾಳದಲ್ಲಿ ದೊಡ್ಡ ಕ್ರಾಂತಿ ಆಗುವುದರ ಸಿಗ್ನಲ್ ಕೊಡ್ತಾ ಇದೆ. ಇತ್ತ ಮಮತಾ ಬ್ಯಾನರ್ಜಿ ಲಂಡನ್ ಟ್ರಿಪ್ ನಲ್ಲಿ ಬ್ಯುಸಿ ಆಗಿದ್ದು ತಮ್ಮ ಆಪ್ತರ ಜೊತೆಗೆ ದೀದಿ ವಾಕಿಂಗ್ ಮಾಡ್ತಾ ಇರೋ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಮತ್ತೊಂದೆಡೆ ಮಹಾರಾಷ್ಟ್ರದಲ್ಲಿ ಗಲಭೆ ಮೂಲಕ ಶುರುವಾದ ಅಜೆಂಡಾಗೆ ಮೋದಿ ಸರ್ಕಾರ ಮೇಲಿಂದ ಮೇಲೆ ಹೊಡೆತ ಕೊಡ್ತಾನೆ ಇದೆ. ಔರಂಗಜೇಬ್ ಟಾಪಿಕ್ ಮುನ್ನೆಲೆಗೆ ಬರೋದಕ್ಕೆ ಚಾವಾ ಸಿನಿಮಾ ಕಾರಣ ಆಯ್ತು ಅನ್ನೋ ವ್ಯಾಖ್ಯಾನ ಶುರುವಾಗಿತ್ತು. ಈಗ ಖುದ್ದು ಪ್ರಧಾನಿ ಮೋದಿ ಸಚಿವರುಗಳ ಜೊತೆಗೆ ಚಾವಾ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸದ್ಯದ ಮಟ್ಟಿಗೆ ಮೋದಿ ನೇತೃತ್ವದ ಬಿಜೆಪಿ ಒಂದೊಂದೇ ರಾಜ್ಯಗಳನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವ ಮೂಲಕ ಎದುರಾಳಿಗಳಿಗೆ ಟಕ್ಕರ್ ಕೊಟ್ಟು ಮುಂದಕ್ಕೆ ಹೋಗ್ತಾ ಇದೆ. ಆದ್ರೂ ಕೂಡ ಒಂದಷ್ಟು ರಾಜ್ಯಗಳು ಬಿಜೆಪಿ ಪಾಲಿಗೆ ಕಬ್ಬಿಣದ ಕಡಲೆ ಆಗಿವೆ ಅನ್ನೋದು ಗೊತ್ತಿರೋದೆ. ಆ ಪೈಕಿ ಪಶ್ಚಿಮ ಬಂಗಾಳ ಪ್ರಮುಖವಾಗಿದೆ. ಬಂಗಾಳವನ್ನ ಎಡಪಕ್ಷಗಳು, ಅದರಲ್ಲೂ ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಯಾವ ರೇಂಜ್ಗೆ ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿದ್ದಾರೆ ಅಂದ್ರೆ ಬಂಗಾಳದಲ್ಲಿ ಬೇರೆ ಪಕ್ಷಗಳ ಅಸ್ತಿತ್ವವೇ ಇದೆಯೋ ಇಲ್ವೋ ಅನ್ನೋ ಮಟ್ಟಿಗೆ ಭಾಸವಾಗ್ತಾ ಇತ್ತು. ಆದ್ರೆ ಕಳೆದ 7-8 ವರ್ಷಗಳ ರಾಜಕೀಯವನ್ನು ನೋಡಿದ್ರೆ ಬಿಜೆಪಿ ಹಂತ ಹಂತವಾಗಿ ಬೆಳೀತಾ ಇರೋದು ಗೊತ್ತಾಗ್ತಾ ಇದೆ. ಕಳೆದ ಎಲೆಕ್ಷನ್ ನಲ್ಲಿ ವಿಪಕ್ಷಕ್ಕೆ ಬಂದು ಕೂತಿರೋ ಕಮಲ ಪಾಳೆಯ ಈ ಬಾರಿ ಟಾರ್ಗೆಟ್ ಮಾಡ್ತಾ ಇರೋದು ಸಿಎಂ ಸೀಟನ್ನ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ದೊಡ್ಡ ವರವಾಗಿರೋದು ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಅನ್ನೋದು ಗೊತ್ತೇ ಇದೆ. ಒಂದು ಕಾಲದಲ್ಲಿ ದೀದಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಸುವೇಂದು ಈಗ ಮಮತಾ ಪಾಲಿಗೆ ಮೇನ್ ವಿಲನ್ ಆಗಿದ್ದಾರೆ. ಕಮಲಕೋಟೆಗೆ ಕಾಲಿಟ್ಟ ಮೊದಲ ದಿನದಿಂದಲೂ ಹಿಂದುತ್ವದ ಪರವಾಗಿ ಕೆಲಸ ಮಾಡ್ತಾ ಇರೋ ಸುವೇಂದು ಈಗ ಮತ್ತೊಂದು ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಧರ್ಮ ಉಳಿಸೋದಕ್ಕಾಗಿ ನಾನು ಹುತಾತ್ಮ ಆಗೋದಕ್ಕೂ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ನಿಜಕ್ಕೂ ಪ್ರಾಣ ಕೊಡ್ತಾರಾ ಅನ್ನೋ ಸಿಲ್ಲಿ ಆಲೋಚನೆ, ಪ್ರಶ್ನೆಗಳನ್ನ ಬದಿಗೊತ್ತಿದ್ರೆ ಈ ಸ್ಟೇಟ್ಮೆಂಟ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಮಮತಾ ವಿರುದ್ಧ ಆಡಳಿತ ವಿರೋಧಿ ಅಲೆ ದಟ್ಟವಾಗಿ ಇದ್ರೂ ಜನರು ಆಕೆ ಮೇಲಿನ ಭಯದಿಂದ ದನಿ ಏರಿಸೋದಕ್ಕೂ ಹೆದರ್ತಾ ಇದ್ರು ಅನ್ನೋ ದೊಡ್ಡ ಆರೋಪ ಮುಂಚೆಯಿಂದಲೇ ಇತ್ತು, ಈಗಲೂ ಇದೆ. ಆದ್ರೆ ಇದೇ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಪಕ್ಷ ಸಂಘಟನೆ ಮಾಡ್ತಾ ಇರೋ ಸುವೇಂದು ಜನರಿಗೆ ಧೈರ್ಯ ತುಂಬೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹೇಳಿಕೆ ಕೂಡ ಜನರನ್ನ ಬಡಿ ದೆಬ್ಬಿಸೋದು ನಿಶ್ಚಿತ ಎನ್ನುವಂತಾಗಿದೆ. ಅಂದಹಾಗೆ ಇದರ ಜೊತೆಗೆ ಇನ್ನೊಂದಷ್ಟು ಮಹತ್ವದ ವಿಚಾರಗಳನ್ನ ಸುವೇಂದು ಹೇಳಿದ್ದಾರೆ. ಅದೇನೆಂದ್ರೆ ಈಗ ಹಿಂದೂಗಳು ಒಟ್ಟಾಗದೇ ಇದ್ರೆ ಮುಂದೆ ಅಸ್ತಿತ್ವವೇ ಇರೋದಿಲ್ಲ ಅಂತ. ಬಾಂಗ್ಲಾದೇಶದಲ್ಲಿ ಕೆಲವೇ ವರ್ಷಗಳ ಹಿಂದೆ ಹಿಂದೂಗಳ ಸಂಖ್ಯೆ 22% ಇತ್ತು. ಆದ್ರೆ ಈಗ ಅದು ಕೇವಲ 5%ಗೆ ಬಂದಿದೆ. ಈಗ ಉಳಿದಿರೋ ಅಲ್ಪ ಸ್ವಲ್ಪ ಹಿಂದೂಗಳು ಕೂಡ ಅಪಾಯದಲ್ಲಿದ್ದಾರೆ. ಸತತವಾಗಿ ಹಲ್ಲೆಗಳು ನಡೀತಾನೆ ಇದೆ. ಈ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲೂ ಬರಬಾರದು ಅಂದ್ರೆ ಒಗ್ಗಟ್ಟಾಗಲೇಬೇಕು ಅಂತ ಕರೆ ಕೊಟ್ಟಿದ್ದಾರೆ. ವಾಸ್ತವ ಏನಂದ್ರೆ ಪಶ್ಚಿಮ ಬಂಗಾಳ ಭಾರತದ ರಾಜ್ಯವೇ ಆಗಿದ್ರೂ ಅಲ್ಲಿ ಬಾಂಗ್ಲಾದೇಶದ ಪರಿಸ್ಥಿತಿ ಬರೋದಕ್ಕೆ ಕಾರಣವೇ ಮಮತಾ ಬ್ಯಾನರ್ಜಿ ಅನ್ನೋ ಬಲವಾದ ಆರೋಪ ಇದೆ. ಮಮತಾಗೆ ಬಾಂಗ್ಲಾ ಫಿಕ್ಸೆಡ್ ವೋಟ್ಗಳ ಜೊತೆಗೆ ಹಿಂದೂಗಳ ವೋಟ್ ಕೂಡ ಬಿತ್ತು ಅಂದ್ರೆ ಅದು ಕೇವಲ ಬೋನಸ್ ಆಗುತ್ತೆ. ಗೆದ್ದ ಮೇಲೆ ಓಲೈಕೆಗಾಗಿ ಏನು ಕೇಳಿದ್ರೂ ಮಾಡ್ಕೊಡ್ತಾರೆ. ಇದರಿಂದ ಹಂತ ಹಂತವಾಗಿ ಸಮಸ್ಯೆಗಳನ್ನ ಎದುರಿಸೋದು ಹಿಂದೂಗಳೇ. ಈ ರೀತಿ ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿ ಕಲ್ಲನ್ನ ಹಾಕಿಕೊಳ್ಳೋದಕ್ಕೂ ಮುನ್ನ ಸಾಕಷ್ಟು ಬಾರಿ ಯೋಚನೆ ಮಾಡಿ ಈಗ ಒಂದಾಗದೇ ಇದ್ರೆ ಮುಂದೆ ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಸುವೇಂದು ಹೇಳ್ತಾ ಇದ್ದಾರೆ. ಸುವೇಂದು ಹೇಳಿಕೆ ರಾಜಕೀಯ ಹೇಳಿಕೆ ಅಲ್ಲ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಧರ್ಮದ ಮೇಲಿನ ಕಾಳಜಿ ಜೊತೆಗೆ ಅಧಿಕಾರದ ಆಸೆ ಕೂಡ ಇದ್ದೇ ಇದೆ. ಆದ್ರೆ ಕೇವಲ ಇಂಥ ಹೇಳಿಕೆಗಳನ್ನ ಕೊಡದೆ ಸುವೇಂದು ಅಧಿಕಾರಿ ಹಾಕ್ತಾ ಇರೋ ಎಫರ್ಟ್ ಕೂಡ ಗಮನಾರ್ಹವಾಗಿದೆ. ಅವರು ವಿಪಕ್ಷ ನಾಯಕ ಸ್ಥಾನದಲ್ಲಿ ಕೂತಿರೋದ್ರಿಂದಲೇ ಸಂದೇಶ್ ಕಾಳಿ ಹೋರಾಟ ನ್ಯಾಷನಲ್ ವೈಡ್ ಸೌಂಡ್ ಮಾಡಿದ್ದು. ಅದಕ್ಕಿಂತ ಹೆಚ್ಚಾಗಿ ವೈದ್ಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ದೊಡ್ಡ ಮಟ್ಟಕ್ಕೆ ಹೋಗಿ ಮಮತಾ ಮಾನ ಮರ್ಯಾದೆ ಹರಾಜಾಗಿದ್ದು. ಅಲ್ಲದೆ ಏನೇ ಸಮಸ್ಯೆ ಆದ್ರೂ ಹೆದರದೆ ನನಗೆ ತಿಳಿಸಿ ಅಂತ ಫೋನ್ ನಂಬರ್, ಆಪ್, ವೆಬ್ಸೈಟ್ ಎಲ್ಲ ಅನುಕೂಲಗಳನ್ನ ಬಂಗಾಳದ ಜನರಿಗೆ ಮಾಡಿಕೊಟ್ಟು ಧೈರ್ಯವನ್ನ ತುಂಬುತ್ತಾ ಇದ್ದಾರೆ. ತಮಿಳುನಾಡಿನ ಪಾಲಿಗೆ ಅಣ್ಣಾಮಲೈ ಹೇಗೋ ಬಂಗಾಳಕ್ಕೆ ಸುವೇಂದು ಅಷ್ಟೇ ಪ್ರಮುಖವಾಗ್ತಾ ಇದ್ದಾರೆ. ಒಂದು ಕಡೆ ಬಂಗಾಳದಲ್ಲಿ ಸುವೇಂದು ಅಬರಿಸ್ತಾ ಇದ್ರೆ ಇತ್ತ ಮಮತಾ ಮಾತ್ರ ಲಂಡನ್ ಪ್ರವಾಸದಲ್ಲಿದ್ದಾರೆ. ಅಲ್ಲಿ ಬೆಳ್ಳಂಬೆಳಗ್ಗೆ ವಾಕಿಂಗ್ ಮಾಡೋ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಮಮತಾ ಏದುಸಿರು ಬಿಡ್ತಾ ಜಾಗಿಂಗ್ ಮಾಡ್ತಾ ಇದ್ರೆ ಅವರ ಪಕ್ಕದಲ್ಲೇ ಇದ್ದ ಬೆಂಬಲಿಗರು ಹಾಗೂ ಆಪ್ತರು ಅವರ ಕಾಳಜಿಯನ್ನ ವಹಿಸ್ತಾ ಇದ್ರು. ಅಂದಹಾಗೆ ಮಮತಾ ಲಂಡನ್ಗೆ ಯಾಕೆ ಹೋದರೂ ಗೊತ್ತಿಲ್ಲ. ಆದ್ರೆ ಸದ್ಯದಲ್ಲೇ ಅವರ ಕಡೆಯಿಂದ ದೊಡ್ಡ ರಾಜಕೀಯ ಅಸ್ತ್ರವೊಂದು ಪ್ರಯೋಗವಾಗುವುದು ನಿರೀಕ್ಷೆಯಲ್ಲಿದೆ.
ಯಾಕಂದ್ರೆ ಸಡನ್ ಆಗಿ ವೋಟರ್ ಲಿಸ್ಟ್ ಮ್ಯಾನಿಪುಲೇಟ್ ಆಗ್ತಾ ಇದೆ, ಅದಕ್ಕೆ ಬಿಜೆಪಿ ಕಾರಣ ಅಂತ ದೂರಿದ್ರು. ಅದಾದ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ನಕಲಿ ವೋಟ್ಗಳಿಗೆ ಬ್ರೇಕ್ ಹಾಕೋ ಕೆಲಸ ಮಾಡ್ತು. ಇದರಿಂದ ಅವರ ಹೇಳಿಕೆಯ ಉದ್ದೇಶ ಏನಿತ್ತು ಅನ್ನೋದು ಬಹಿರಂಗ ಆಯಿತು. ಈಗ ಮುಂದೆ ಇನ್ನೇನಾದ್ರೂ ಒಂದು ಬಾಣ ಬಿಡದೆ ಇದ್ರೆ ಈ ಬಾರಿ ಗೆಲ್ಲೋದು ಕಷ್ಟ ಆಗಿರೋದ್ರಿಂದ ಸದ್ಯದಲ್ಲೇ ಎಲ್ಲರೂ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇನ್ನು ಈತ ಪ್ರಧಾನಿ ಮೋದಿ ಕೂಡ ವಿಪಕ್ಷಗಳಿಗೆ ಸರಿಯಾದ ಹೊಡೆತಗಳನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇತ್ತೀಚೆಗೆ ತೆರೆಕೊಂಡು ಸೂಪರ್ ಹಿಟ್ ಆಗಿ ದೇಶ ವಿದೇಶಗಳಲ್ಲಿ ದೊಡ್ಡ ಸೌಂಡ್ ಮಾಡಿದ ಛಾವಾ ಸಿನಿಮಾವನ್ನ ಪಾರ್ಲಿಮೆಂಟ್ ನಲ್ಲಿ ಸ್ಕ್ರೀನಿಂಗ್ ಮಾಡೋದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಇದೇ ಗುರುವಾರ ಸ್ಕ್ರೀನಿಂಗ್ ಆಗ್ತಾ ಇದ್ದು ಎಲ್ಲಾ ಲೋಕಸಭಾ ಸದಸ್ಯರಿಗೂ ಆಹ್ವಾನ ನೀಡಲಾಗಿದೆ. ಇಡೀ ಸಿನಿಮಾ ಟೀಮ್ ಕೂಡ ಅಲ್ಲಿ ಹಾಜರಿರೋದು ಕನ್ಫರ್ಮ್ ಆಗಿದೆ. ಈಗ ವಿಪಕ್ಷಗಳಿಗೆ ಸಂಕಟ ಶುರುವಾಗಿದೆ. 100% ಯಾರು ಕೂಡ ಈ ಸಿನಿಮಾಗೆ ಬರೋದಿಲ್ಲ. ಓಲೈಕೆ ಮಾಡೋ ಎಲ್ಲಾ ನಾಯಕರು ಅವತ್ತು ನಾಪತ್ತೆ ಆಗೋದು ಕನ್ಫರ್ಮ್. ಆದ್ರೆ ಈ ರೀತಿಯ ನಡೆ ಅವರ ವೋಟ್ ಬ್ಯಾಂಕ್ಗೆ ಖುಷಿ ಕೊಡ್ಬೋದು, ಬಟ್ ಇಡೀ ದೇಶದ ಮುಂದೆ ಮತ್ತೊಮ್ಮೆ ಅವರೆಲ್ಲ ಎಕ್ಸ್ಪೋಸ್ ಆದಂತಾಗುತ್ತೆ. ಇದೇ ಕಾರಣಕ್ಕೆ ಈ ನಿರ್ಧಾರವನ್ನ ಮಾಸ್ಟರ್ ಸ್ಟ್ರೋಕ್ ಅಂತ ಕರೀತಾ ಇರೋದು. ಅಲ್ಲದೆ ಮಾಡೋಕೆ ಅಷ್ಟೆಲ್ಲಾ ಕೆಲಸ ಇದ್ರೂ ಪ್ರಧಾನಿ ಮೋದಿ ನೋಡ್ತಾ ಇದ್ದಾರೆ ಅಂತ ರಾಗ ತೆಗೆಯೋರಿಗೆ ಇದರ ಹಿಂದಿರೋ ಉದ್ದೇಶ ಗೊತ್ತಾದ್ರೆ ಬೆಚ್ಚಿ ಬೀಳ್ತಾರೆ. ಮೊನ್ನೆ ನಾಗ್ಪುರದಲ್ಲಿ ಯಾವ ಲೆವೆಲ್ಗೆ ಗಲಭೆ ಮಾಡಿದ್ರು ಅನ್ನೋದನ್ನ ಇಡೀ ದೇಶವೇ ನೋಡಿದೆ. ಗಲಭೆಗೆ ಕಾರಣ ಆಗಿದ್ದು ಔರಂಗಜೇಬ್ ಅನ್ನೋ ಹೆಸರು ಅನ್ನೋದು ಕೂಡ ಗೊತ್ತಿದೆ. ಔರಂಗಜೇಬ್ ಹೆಸರಿನ ಕಾಂಟ್ರವರ್ಸಿ ಇರೋದು ಇವತ್ತು ನಿನ್ನೆಯಿಂದಲೇನಲ್ಲ. ಆದ್ರೆ ಯಾವಾಗ ಚಾವಾದಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರ ಜೀವನ ಚರಿತ್ರೆ ತೋರಿಸಿದ್ರೋ ಆಗ ಮತ್ತೆ ಈ ಹೆಸರು ಮುನ್ನೆಲೆಗೆ ಬಂತು. ಸಂಭಾಜಿಗೆ ಔರಂಗಜೇಬ್ ಕೊಟ್ಟ ಚಿತ್ರ ಹಿಂಸೆಗಳೆಲ್ಲ ಅನಾವರಣ ಆಗ್ತಾ ಇದ್ದ ಹಾಗೆ ಭಾರತೀಯರೆಲ್ಲ ಹಿಡಿ ಶಾಪ ಹಾಕೋದಕ್ಕೆ ಶುರು ಮಾಡಿದ್ರು. ಆಗ್ಲೇ SP ನಾಯಕ ಔರಂಗಜೇಬ್ ಪರ ಮಾತನಾಡಿ ಕಾಂಟ್ರವರ್ಸಿ ಶುರು ಮಾಡಿದ್ದು. ಅಲ್ಲಿಂದ ಇಲ್ಲಿ ತನಕ ಏನಾಗಿದೆ ಅನ್ನೋದು ಗೊತ್ತಿದೆ. ಎಲ್ಲದಕ್ಕೂ ಕಾರಣ ಈ ಸಿನಿಮಾ ಅಂತ ದೂರಿ ಕೇಸ್ ಕ್ಲೋಸ್ ಮಾಡಿದಿದ್ರೆ ಸಿನಿಮಾ ಸಬ್ಜೆಕ್ಟ್ ವಿವಾದಾತ್ಮಕ ಅಂತ ಅನ್ನಿಸ್ಕೊಳ್ತಾ ಇತ್ತು. ಆದ್ರೆ ಈಗ ಖುದ್ದು ಮೋದಿ ವೀಕ್ಷಣೆ ಮಾಡ್ತಾ ಇರೋದರ ಸಂದೇಶ ಏನಂದ್ರೆ ಇದು ವಿವಾದಾತ್ಮಕ ಸಬ್ಜೆಕ್ಟ್ ಅಲ್ಲ, ಇತಿಹಾಸದಲ್ಲಿ ಏನು ನಡೆದಿತ್ತೋ ಅದನ್ನೇ ತೋರಿಸಿದ್ದಾರೆ ಅನ್ನೋದು. ಇನ್ನು ಪ್ರಧಾನಿ ಮೋದಿ ವೀಕ್ಷಣೆ ಯಾಕೆ ಮುಖ್ಯವಾಗುತ್ತೆ ಅಂತ ನೋಡ್ತಾ ಹೋದ್ರೆ, ಸಂಸ್ಕೃತಿಗೆ ಹೆಸರಾಗಿದ್ದ ಭಾರತವನ್ನ ಎಡಚರ ನೀತಿಗಳ ಮೂಲಕ ಹಾಳು ಮಾಡಿದ್ದೇ ಎಡ ಎಕೋಸಿಸ್ಟಮ್. ಸಿನಿಮಾಗಳಲ್ಲಿ, ಪುಸ್ತಕಗಳಲ್ಲಿ, ಮಕ್ಕಳ ಪಾಠದಲ್ಲಿ ಸಮಾನತೆ ಹೆಸರಲ್ಲಿ ಹಿಂದೂಗಳ ಮೇಲೆ ದ್ವೇಷ ಹುಟ್ಟುವಂತೆ ಮಾಡಿದ್ದಾರೆ. ಹಿಂದೂ ಸಂಪ್ರದಾಯಗಳನ್ನ ಮೂಢನಂಬಿಕೆ ಅಂತ ಬಿಂಬಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ ಕೈಯಲ್ಲಿ ಅಧಿಕಾರ ಇದ್ದಾಗ ಬರ್ತಾ ಇದ್ದ ಅಜೆಂಡಾ ಸಿನಿಮಾಗಳು, ಅದಕ್ಕೆ ಸರ್ಕಾರಗಳಿಂದ ಸಿಗ್ತಾ ಇದ್ದ ಪ್ರೋತ್ಸಾಹಗಳೇ ಇವತ್ತು ಭಾರತವನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿರೋದು. ಈಗ ಅದೆಲ್ಲವನ್ನ ರಿವರ್ಸ್ ಮಾಡಿ ವಾಸ್ತವವನ್ನ ಬಿಚ್ಚಿಡೋ ಕೆಲಸ ಆಗ್ತಾ ಇದೆ ಅನ್ನೋದನ್ನ ಭಾರತೀಯರು ಒಪ್ಪಿಕೊಳ್ತಾ ಇದ್ದಾರೆ. ಕಾಶ್ಮೀರ್ ಫೈಲ್ಸ್, ಕೇರಳ ಸ್ಟೋರಿ, ಈಗ ಛಾವಾ, ಹೀಗೆ ವಾಸ್ತವ ತೆರೆದಿರೋ ಸಿನಿಮಾಗಳನ್ನ ವೀಕ್ಷಣೆ ಮಾಡೋ ಮೂಲಕ ಅದನ್ನ ಜನರಿಗೆ ಇನ್ನಷ್ಟು ರೀಚ್ ಮಾಡಿಸೋ ಕೆಲಸವನ್ನ ಮೋದಿ ಸರ್ಕಾರ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ. ಈಗ ಛಾವಾ ವೀಕ್ಷಣೆ ಹೊತ್ತಲ್ಲಿ ವಿಪಕ್ಷಿಗಳು ಇನ್ಯಾವ ರೀತಿಯ ಅಜೆಂಡಾ ಸೃಷ್ಟಿ ಮಾಡುತ್ತವೆ ಅನ್ನೋದು ಕುತೂಹಲ ಕೆರಳಿಸಿದೆ. ಒಟ್ನಲ್ಲಿ ಧರ್ಮದ ಹೆಸರಲ್ಲಿ ಬೇರ್ಪಡಿಸುವವರ ಮಧ್ಯೆ ಅದೇ ಧರ್ಮದ ಹೆಸರಲ್ಲಿ ಒಗ್ಗೂಡಿಸೋ ಕೆಲಸವೂ ಆಗ್ತಾ ಇದೆ. ಜನರು ಯಾರಿಗೆ ಮಾನ್ಯತೆ ಕೊಡ್ತಾರೆ, ಯಾರಿಗೆ ಆದ್ಯತೆ ಕೊಡ್ತಾರೆ, ಯಾರಿಗೆ ಬೆಂಬಲ ಕೊಟ್ರೆ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.